ಕೆಪಿಎಸ್ಸಿ ಪಶು ವೈದ್ಯಾಧಿಕಾರಿ ನೇಮಕಾತಿ ಹಗರಣಕ್ಕೆ ಸಂಬಂಧಪಟ್ಟ ಹಾಗೆ ಕೆಪಿಎಸ್ಸಿ ಕಚೇರಿಯ ಮೇಲೆ ಇಡಿ ಅಧಿಕಾರಿಗಳ ರೇಡ್ ನಡೆದಿದೆ, ಪರಿಶೀಲನೆಗಳಾಗ್ತಾ ಇದೆ. ಕೆಪಿಎಸ್ಸಿ ಪಶು ವೈದ್ಯಾಧಿಕಾರಿ ನೇಮಕಾತಿ ಹಗರಣ ಸಂಬಂಧ ಅದರ ಕಿಂಗ್ ಪಿನ್ ಅವರ ಮನೆ ಮೇಲೆ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಅಧಿಕಾರಿಗಳು ರೇಡ್ ನಡೆಸಿದ್ದಾರೆ. ಪರಿಶೀಲನೆಗಳಾಗ್ತಾ ಇದೆ ಇಡಿ ಅಧಿಕಾರಿಗಳಿಂದ. ಶಿವಶಂಕರಪ್ಪ ಅವಧಿಯಲ್ಲಿ ಸಹಿ ಹಾಕಿದ ದಾಖಲೆಗಳ ಪರಿಶೀಲನೆ. ಮಾಜಿ ಅಧ್ಯಕ್ಷ ಶಿವಶಂಕರಪ್ಪ ಅವಧಿಯಲ್ಲಿ ಸಹಿ ಹಾಕಿದ ಕಡತಗಳು, ಶಿವಶಂಕರಪ್ಪ ಸಾಹುಕಾರ ಮನೆ ಮೇಲೂ ಇಡಿ ಅಧಿಕಾರಿಗಳ ದಾಳಿಯಾಗಿದೆ. ಬೆಳ್ಳಂಬೆಳಗ್ಗೆ ದಾಳಿ ಮಾಡಿ ಪರಿಶೀಲನೆ ಮಾಡ್ತಿರೋ ಅಧಿಕಾರಿಗಳು ಬೆಂಗಳೂರಿನ ಡಾಲರ್ಸ್ ಕಾಲೋನಿಯ ಮನೆ ಸೇರಿ 13 ಕಡೆ ರೇಡು. ಅಕ್ರಮ ಹಣ ವರ್ಗಾವಣೆ ಆಗಿರುವ ಬಗ್ಗೆ ಅನುಮಾನ ಇದೆ. ಕೆಪಿಎಸ್ಸಿ ಹಗರಣದ ಮಧ್ಯವರ್ತಿಗಳ ಮನೆ ಮೇಲೂ ಇಡಿ ದಾಳಿ. ಎಲ್ಲವನ್ನ ಸರಿಯಾಗಿ ರೇಖಿ ಮಾಡಿಕೊಂಡು ಕೆಪಿಎಸ್ಸಿ ಅಕ್ರಮ ಹಗರಣ ಸಂಬಂಧ ಯಾರ್ಯಾರು ಭಾಗಿಯಾಗಿದ್ರೋ ಎಲ್ಲರ ಮನೆ ಮೇಲೂ ಕೂಡ ಇಡಿ ರೇಡ್ ಮಾಡಿದೆ. ಕೆಪಿಎಸ್ಸಿಯಲ್ಲಿ ನಡೆದಿದೆ ಎನ್ನಲಾದ ನೇಮಕಾತಿ ಅಕ್ರಮ ಅಥವಾ ಹಗರಣ, ಅದಕ್ಕೆ ಸಂಬಂಧಪಟ್ಟ ಕಿಂಗ್ ಪಿನ್ ಎಂದು ಹೇಳಲಾಗುವ ವ್ಯಕ್ತಿ ಮನೆ ಮೇಲೆ ಇವತ್ತು ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಜಾರಿ ನಿರ್ದೇಶನಾಲಯ ಅಧಿಕಾರಿಗಳು ರೇಡ್ ನಡೆಸಿದ್ದಾರೆ. ಬೆಂಗಳೂರಿನ ಪ್ರತಿಷ್ಠಿತ ಏರಿಯಾಗಳಲ್ಲಿ ಒಂದಾದ ಡಾಲರ್ಸ್ ಕಾಲೋನಿ, ಆ ಡಾಲರ್ಸ್ ಕಾಲೋನಿಯಲ್ಲಿದ್ದಂತಹ ಶಿವಶಂಕರಪ್ಪ ಅವರ ನಿವಾಸ, ಆ ನಿವಾಸಕ್ಕೆ ಇವತ್ತು ರೇಡ್ ಮಾಡಿದ್ರು. ಸಂಬಂಧಪಟ್ಟ ಹಾಗೆ ದಾಖಲೆಗಳ ಪರಿಶೀಲನೆಗಳಾಗ್ತಾ ಇದೆ. ಇನ್ನು ಜಾರಿ ನಿರ್ದೇಶನಾಲಯಕ್ಕೆ ಖಚಿತ ಮಾಹಿತಿ ಇತ್ತು, ಆ ಮಾಹಿತಿಯನ್ನು ಆಧರಿಸಿ ಇವತ್ತು ರೇಡ್ ನಡೆಸಿದ್ದಾರೆ. ಅಕ್ರಮ ಹಣ ವರ್ಗಾವಣೆ, ಮನಿ ಲಾಂಡ್ರಿಂಗ್, ಎಲ್ಲ ಆರೋಪಗಳು ಕೂಡ ಅವರ ವಿರುದ್ಧ ಕೇಳಿ ಬಂದಿದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ರೋಹನ್ ಹಿರೇಮಠ ಫೋನ್ ಸಂಪರ್ಕದಲ್ಲಿ. ರೋಹನ್, ಈ ಒಂದು ಹಗರಣ ರಾಜ್ಯಾದ್ಯಂತ ಬಹಳಷ್ಟು ಸಂಚಲನವನ್ನು ಮೂಡಿಸಿತ್ತು. ಇವತ್ತು ಬೆಳ್ಳಂಬೆಳಗ್ಗೆ ಇಡಿ ಅಧಿಕಾರಿಗಳು ರೇಡ್ ಮಾಡಿರುವಂತಹದ್ದು. ಈವರೆಗೂ ಏನಿದೆ ಅಪ್ಡೇಟ್ಸ್ ರೋಹನ್? ಎಸ್ ಸಾಹಿಲ್, ಕೆಪಿಎಸ್ಸಿ ಅಂತಂದ್ರೆ ಇದು ಒಂದು ಹಗರಣದ ಕೂಪ ಅಂತ ಈ ಹಿಂದಿನಿಂದಲೂ ಕೂಡ ಕೇಳಿ ಬರ್ತಾ ಇರುವಂತದ್ದು. ಮೊನ್ನೆ ನಡೆದಂತ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇನ್ನು ಕೆಪಿಎಸ್ಸಿಯಲ್ಲಿ ತನ್ನ ಪುತ್ರಿಗೆ ಒಂದು ಹುದ್ದೆ ಕೊಡಿಸೋದ್ರಲ್ಲಿ ಕೆಲವೊಂದಿಷ್ಟು ಲೋಪದೋಷಗಳು ಬಂದು ಸಾಕಷ್ಟು ಕೂಡ ವರದಿ ಆಯ್ತು. ಆ ಬಳಿಕ ಬೆನ್ನಲ್ಲೇ ಕೂಡ ಇವತ್ತು ಬೆಳಿಗ್ಗೆ ಬೆಂಗಳೂರಿನ ಡಾಲರ್ಸ್ ಕಾಲೋನಿಯಲ್ಲಿರ್ತಕ್ಕಂಥ ಏನು ಕೆಪಿಎಸ್ಸಿ ಏನು ಶಿವಶಂಕರ್ ಸಾಹುಕಾರ್ ಅವರ ಮನೆ ಮೇಲೆ ಕೂಡ ಇವತ್ತು ಇಡೀ ಜಾರಿ ನಿರ್ದೇಶನಾಲಯ ಅಧಿಕಾರಿಗಳು ಕೂಡ ದಾಳಿ ನಡೆಸಿದ್ದಾರೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಈ ಪ್ರಕರಣಕ್ಕೆ ಈಗಾಗಲೇ ಕೆಲವೊಂದಿಷ್ಟು ಏನು ಮಾಜಿ ಅಧ್ಯಕ್ಷ ಕೆಪಿಎಸ್ಸಿ ಏನು ಶಿವಶಂಕರ್ ಸಾಹುಕಾರ್ ಸೇರಿದಂತೆ ಕೂಡ ಕೆಲವೊಂದಿಷ್ಟು ಆಸ್ತಿ ಪಾಸ್ತಿಗಳನ್ನ ಇಡಿ ಅಧಿಕಾರಿಗಳು ಕೂಡ ವಶಪಡಿಸಿಕೊಂಡು ತನಿಖೆಯನ್ನು ಮುಂದುವರಿಸಿದ್ದಾರೆ. ಇನ್ನು ಏನು ಬೆಂಗಳೂರಿನ ಪ್ರತಿಷ್ಠಿತ ಏರಿಯಾ ಅಂತಂದ್ರೆ ಡಾಲರ್ಸ್ ಕಾಲೋನಿ, ಒನ್ ಆಫ್ ದ ಕಾಸ್ಟ್ಲಿಯೆಸ್ಟ್ ಏರಿಯಾ ಅಂತ ಕರೆಸಿಕೊಳ್ಳುವಂತಹ ಏನು ಬೆಂಗಳೂರಿನ ಡಾಲರ್ಸ್ ಕಾಲೋನಿಯಲ್ಲಿ ಕೂಡ ಇವತ್ತು ಅವರ ಅಪಾರ್ಟ್ಮೆಂಟ್ ಅಂದ್ರೆ ಏನು ಹೋಮ್ಸ್ ಹೊಯ್ಸಳ ಡ್ರೀಮ್ಸ್ ಅನ್ನುವಂತಹ ಅಪಾರ್ಟ್ಮೆಂಟ್ ಗಳೇ ಸರಿಸುಮಾರು ಬೆಳಗಿನ ಜಾವ ಕೂಡ ರೇಡ್ ಆಗುತ್ತೆ. ಆ ಬಳಿಕ ಇನ್ನೂ ಕೂಡ ತಪಾಸಣೆಯಲ್ಲಿ ಕೂಡ ಅಧಿಕಾರಿಗಳು ಕೂಡ ಭಾಗಿಯಾಗಿದ್ದಾರೆ ಅಂತ ಹೇಳ್ಬೋದು. ಏನು ಈ ಹಿಂದೆ ಏನು ಅಧಿಕಾರಿಗಳ ದಾಖಲೆಯನ್ನು ಪರಿಶೀಲನೆ ನಡೆಸ್ತಾ ಇದ್ದಂತಹ ಸಂದರ್ಭದಲ್ಲಿ ಕೂಡ ಸಾಕಷ್ಟು ಕೂಡ ಒಂದಿಷ್ಟು ದಾಖಲೆಗಳು ಸಿಕ್ಕಿತ್ತು. ಇದೇ ವೇಳೆ ಇವತ್ತು ಬೆಳಗ್ಗೆ ಏನು ಡಾಲರ್ಸ್ ಕಾಲೋನಿಯಲ್ಲಿ ಈ ಶಿವಶಂಕರ್ ಅವರ ಮನೆ ಮೇಲೆ ಕೂಡ ಇವತ್ತು ಇಡಿ ಅಧಿಕಾರಿಗಳ ದಾಳಿ ನಡೆಸಿ ಪರಿಶೀಲನೆ ಕೂಡ ನಡೆಸ್ತಾ ಇದ್ದಾರೆ. ಕೂಡ ಬೆಳಗ್ಗೆಯಿಂದಲೇ ಅಧಿಕಾರಿಗಳು ಶೋಧ ಕಾರ್ಯ ನಡೆಸ್ತಾ ಇದ್ದಾರೆ. ಕೆಲವೊಂದಿಷ್ಟು ದಾಖಲೆಗಳನ್ನು ಪಡೆದುಕೊಂಡಿದ್ದಾರೆ ಅನ್ನುವಂತಹ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ. ಇನ್ನು ಕೆಪಿಎಸ್ಸಿ ಹಗರಣದ ಏನು ಹಣಕಾಸು ವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ಏನು ದೊಡ್ಡ ಮಟ್ಟದ ಒಂದು ಆರೋಪವೂ ಕೂಡ ಇತ್ತು. ಇಂತಹ ಆರೋಪದ ನಡುವೆ ಇವತ್ತು ಬೆಳಗ್ಗೆನೆ ಕೆಪಿಎಸ್ಸಿ ಅಧಿಕಾರಿಯ ಮನೆ ಮೇಲೆ ರೈಡ್ ಆಗಿದೆ. ಇದರ ಬಗ್ಗೆ ಸಂಪೂರ್ಣವಾಗಿ ಜಾರಿ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಅಧಿಕಾರಿಗಳು ಸಾಕಷ್ಟು ಒಂದು ದಾಖಲೆಗಳನ್ನು ಪಡೆದುಕೊಳ್ತಾ ಇದ್ದಾರೆ. ಆ ಬಳಿಕ ಸತ್ಯಾಂಶ ಮತ್ತು ನಿಜಾಂಶ ಕೂಡ ತನಿಖೆಯ ಬಳಿಕ ಕೂಡ ಆಚೆ ಬರುತ್ತಂತ ಹೇಳ್ಬೋದು ಸಾಹಿಲ್. ರೋಹನ್, ಇದೇ ಸಂದರ್ಭದಲ್ಲಿ ಕೆಪಿಎಸ್ಸಿಯಲ್ಲಿ ನಡೆದಿದೆ ಎನ್ನಲಾದ ಹಗರಣಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಮಧ್ಯವರ್ತಿಗಳಿಂದ ಹಣಗಳು ವರ್ಗಾವಣೆ ಆಗಿದ್ದಾವೆ, ಜೊತೆಗೆ ಇದರಲ್ಲಿ ಏನೋ ಒಂದು ಮನಿ ಲಾಂಡ್ರಿಂಗ್ ಅಂದ್ರೆ ಅಕ್ರಮ ಹಣ ವರ್ಗಾವಣೆ, ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಏನಿದೆ ಮಾಹಿತಿ ರೋಹನ್? ಹೌದು, ಖಂಡಿತ. ಈ ಹಿಂದೆಯೂ ಕೂಡ ಕೆಪಿಎಸ್ಸಿ ಹಗರಣದಲ್ಲಿ ಅಂದ್ರೆ ಮಧ್ಯವರ್ತಿಗಳಂತಂದ್ರೆ ಡ್ರೈವರ್ಗಳ ಮೂಲಕವಾಗಿ ಕೂಡ ಹಣವನ್ನು ಕೂಡ ವರ್ಗಾವಣೆ ಮಾಡಿದ್ರ ಅನ್ನುವಂತಹ ಆರೋಪ ಕೂಡ ಕೇಳಿ ಬಂದಿತ್ತು. ಅದು ಕೂಡ ಡ್ರೈವರ್ ಆಗಿರ್ಬೋದು, ಇರ್ತಕ್ಕಂಥ ಕೆಲವೊಂದಿಷ್ಟು ಅಲ್ಲಿ ಸರ್ವೆಂಟ್ಗಳಾಗಿರ್ಬೋದು, ಇವರು ಅಲ್ಲಿ ಹಣದ ವ್ಯವಹಾರ ನಡೆಸ್ತಾ ಇದ್ರ ಅನ್ನುವಂಥದ್ದು ಮೇಲ್ನೋಟಕ್ಕೆ ಕೂಡ ಗೊತ್ತಾಗಿತ್ತು. ಆ ಬಳಿಕ ಕೂಡ ಏನು ಕೆಪಿಎಸ್ಸಿ ಬೃಹತ್ ಹಗರಣದ ಹಿನ್ನೆಲೆಯಲ್ಲಿ ಕೂಡ ಹೈಕೋರ್ಟ್ ಮೊರೆಯನ್ನು ಹೋಗ್ತಾರೆ. ಹೈಕೋರ್ಟ್ ಮೊರೆ ಹೋದ ನಂತರ ಕೂಡ ಅಲ್ಲಿ ರಿಟ್ ಅರ್ಜಿಯನ್ನು ಕೂಡ ಹಾಕಿಕೊಳ್ತಾರೆ. ಅದು ಕೂಡ ರಿಟ್ ಅರ್ಜಿ ರಿಟ್ ಪಿಟಿಷನ್ ಕೂಡ ವಜಾ ಆಗುತ್ತೆ. ಆ ಬಳಿಕ ಜಾರಿ ನಿರ್ದೇಶನಾಲಯ ಇವತ್ತು ನಡೆಸಿರ್ತಕ್ಕಂಥ ಈ ಒಂದು ದಾಳಿಯಲ್ಲಿ ಅಧಿಕಾರಿಗಳನ್ನು ಶೋಧ ಕಾರ್ಯದಲ್ಲಿ ಶಿವಶಂಕರ್ ಸಾಹುಕಾರ್
ಮಾಜಿ ಕೆಪಿಎಸ್ಸಿ ಅಧ್ಯಕ್ಷ ಅವರಿಗೂ ಕೂಡ ಏನೋ ಫ್ಲಾಟ್ ನಲ್ಲಿ ಕೆಲವೊಂದಿಷ್ಟು ದಾಖಲೆಗಳನ್ನು ಕೂಡ ತಡ್ಕಾಡ್ತಾ ಇದ್ದಾರೆ. ಇನ್ನು ಹಗರಣಕ್ಕೆ ಸಂಬಂಧಪಟ್ಟ ಯಾವ್ಯಾವ ಸ್ಫೋಟಕಾಂಶಗಳು ಆಚೆ ಬರುತ್ತೆ ಅನ್ನುವಂಥದ್ದು ಕಾದ್ ನೋಡ್ಬೇಕು. ಯಾಕಂತಂದ್ರೆ ಈ ಮನಿ ಲಾಂಡ್ರಿಂಗ್ ಅನ್ನುವಂಥದ್ದು ಇದೆಯಲ್ಲ, ಅದು ದೊಡ್ಡ ಮಟ್ಟದ ಕೇಸ್. ಯಾಕಂತಂದ್ರೆ ಮನಿ ಲಾಂಡ್ರಿಂಗ್ ನಲ್ಲಿ ಏನಾದ್ರೂ ಒಂದು ಸಾರಿ ತಗಲು ಹಾಕಿಕೊಂಡ್ರೆ ಅದಕ್ಕೆ ಸುಮಾರು ಜೈಲು ಶಿಕ್ಷೆ ಇದೆ. ಈ ಹಿಂದೆ ಸಾಕಷ್ಟು ದೊಡ್ಡ ದೊಡ್ಡ ಪ್ರಭಾವಿಗಳು ಕೂಡ ಮನಿ ಲಾಂಡ್ರಿಂಗ್ ಪ್ರಕರಣದಲ್ಲಿ ಸಾಕಷ್ಟು ಕೂಡ ಅವ್ರನ್ನ ಬಂಧನ ಮಾಡಿದ್ದನ್ನೋದಿತ್ತು. ಬಳಿಕೂ ಕೂಡ ಕೆಲವೊಂದಿಷ್ಟು ನಿಜಾಂಶ ಬೆಳೀತಕ್ಕಂಥ ಮನಿ ಲಾಂಡ್ರಿಂಗ್ ನಲ್ಲಿ ಅಕ್ರಮ ಹಣ ವರ್ಗಾವಣೆ ಆಗಿರ್ಬೋದು, ಅಲ್ಲ ಬೇನಾಮಿ ಆಸ್ತಿ ಗಳಿಕೆ ಆಗಿರ್ಬೋದು, ಇದೆಲ್ಲವೂ ಕೂಡ ನಿಜಾಂಶ ಏನು ತನಿಖೆ ಅಧಿಕಾರಿಗಳು, ಏನು ಇಡಿ ಅಧಿಕಾರಿಗಳು ಕೆಲವೊಂದಿಷ್ಟು ತನಿಖೆ ಮುಖಾಂತರವೇ ಕೆಲವೊಂದಿಷ್ಟು ಸತ್ಯಾಂಶ ಕೂಡ ಬಯಲಾಗುತ್ತೆ ಅಂತಾನೆ ಹೇಳ್ಬೋದು. ಸಾಹಿಲ್, ಥ್ಯಾಂಕ್ ಯು ರೋಹನ್ ತಮ್ಮೆಲ್ಲ ಡೀಟೇಲ್ಸಿಗೆ.